ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಬೆಳತೂರು ವೆಂಕಟೇಶ್ ರವರ ಅಧ್ಯಕ್ಷತೆಯಲ್ಲಿ ಸೋಮವಾರ ಉದಯ್ ಕುಮಾರ್ ಅವರ ನೇತೃತ್ವದಲ್ಲಿ ಕೋಲಾರ ನಗರದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ಶುದ್ಧೀಕರಣ ಮಾಡುವ ಮೂಲಕ ಮುಂಬೈ ಮಹಾಯಾತ್ರೆ 2025 ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 69ನೇ ಪರಿನಿರ್ವಾಣದ ಅಂಗವಾಗಿ ಕೆಆರ್ಎಸ್ ಚೈತ್ಯಭೂಮಿ ಚಲೋ ಚಾಲನೆ ನೀಡಿದರು. ಇದೇ ವೇಳೆ ಕೋಲಾರ ಜಿಲ್ಲೆ ದಲಿತ ಮುಖಂಡರಾದ ದಲಿತ ನಾರಾಯಣಸ್ವಾಮಿ, ಪಿವಿಸಿ ಕೃಷ್ಣಪ್ಪ, ಸೋಮಶೇಖರ್, ನರಸಿಂಹಮೂರ್ತಿ, ಇನ್ನು ಅನೇಕ ಮುಖಂಡರುಗಳು ಹಾಗೂ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ರಾಜ್ಯ ಯುವ ಘಟಕದ ರಾಜ್ಯಾಧ್ಯಕ್ಷರಾದ ಅಂಜನಾಪುರ ವೆಂಕಟೇಶ್ ಎಂ, ಆಟೋ ಮತ್ತು ಟ್ಯಾಕ್ಸಿ ಚಾಲಕರ ಘಟಕದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ರವಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಮಹಿಳಾ ಜಿಲ್ಲಾಧ್ಯಕ್ಷರಾದ ಶ್ರೀಮತಿ ಸಿರೀಶಾ, ಹೊಸಕೋಟೆ ತಾಲೂಕು ಅಧ್ಯಕ್ಷ ವೆಂಕಟಯ್ಯ, ಕುಪ್ಪೇಂದ್ರ, ಚಂದ್ರಶೇಖರ, ರತ್ನಮ್ಮ, ರಾಜೇಶ್ವರಿ, ರಾಮಕೃಷ್ಣ ಮುಂತಾದವರು ಭಾಗವಹಿಸಿದ್ದರು. ಎಲ್ರಿಗೂ ನಮಸ್ಕಾರಗಳು. ಈ ದಿನ ನಾವುಗಳೆಲ್ಲ ಸೇರಿರ್ತಕ್ಕಂಥ ಉದ್ದೇಶ ಏನಂತ ಹೇಳಿದ್ರೆ, ಅಂದರೆ ಮುಂಬರುವ ದಿನಗಳಲ್ಲಿ ಇನ್ನೇನು ಡಿಸೆಂಬರ್ 6ನೇ ತಾರೀಕು ಕರ್ನಾಟಕ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಸೇನೆ ಸಂಘಟನೆ ವತಿಯಿಂದ ಚೈತ್ರ ಭೂಮಿಗೆ ತೆರಳುತ್ತಾ ಇದ್ದಾರೆ. ಚೈತ್ರ ಭೂಮಿ ಇರ್ತಕ್ಕಂಥದ್ದು ಬಾಂಬೆಯಲ್ಲಿ. ಆ ಬಾಂಬೆಗೆ ತೆರಳತಕ್ಕಂಥವರು ನಮ್ಮ ಬೆಳತೂರು ವೆಂಕಟೇಶ್ ಅವರ ಟೀಮ್, ಹಾಗೆ ದಾದರ್ ಬಳಿ ತೆರಳುತ್ತಾ ಇದ್ದಾರೆ. ಆದ್ದರಿಂದ ಇವತ್ತು ಮುಂಗಡವಾಗಿ ನಮ್ಮ ಕೋಲಾರ ಬಂಗಾರಪೇಟೆ ಸರ್ಕಲ್ ಇರತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ಬಳಿ ಇವತ್ತು ಮಾಲಾರ್ಪಣೆ ಮಾಡುವ ಮುಖಾಂತರದಲ್ಲಿ ಇವತ್ತು ಈ ಮಾಲಾರ್ಪಣೆ ಮಾಡುವ ಮುಖಾಂತರದಲ್ಲಿ ಸೇರಿ ಬೆಂಗಳೂರು ಗ್ರಾಮಾಂತರ ಹಾಗೂ ಬೆಂಗಳೂರು ಜಿಲ್ಲೆ ಮತ್ತು ತುಮಕೂರು, ಮೈಸೂರು ಇಂಥ ಮುಖ್ಯ ಭಾಗಗಳೆಲ್ಲ ಸೇರಿ ಅವರು ಮಾಲಾರ್ಪಣೆ ಮಾಡಿ ಮತ್ತು ಬಾಂಬೆಗೆ ಚೈತ್ಯ ಭೂಮಿಗೆ ತೆರಳುತ್ತಾ ಇದ್ದಾರೆ. ಆದ್ದರಿಂದ ಇವತ್ತು ನಮ್ಮ ಈ ಜನಾಂಗಕ್ಕೆ ಒಂದು ಸುದ್ದಿ ಹೋಗಬೇಕು. ಈಗಾಗಲೇ ಏನೋ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚೈತ್ಯ ಭೂಮಿ ಬಾಂಬೆಯಲ್ಲಿ ಇತ್ತು, ದಾದರಲ್ಲಿ. ಹಾಗೆ ಈ ಒಂದು ಆ ಸ್ಥಳಕ್ಕೆ ಪವಿತ್ರವಾಗಿರ್ತಕ್ಕಂಥ ಸ್ಥಳಗಳು ಬಾಂಬೆಲಿ ದಾದರಲ್ಲಾಗಿರ್ತಕ್ಕಂಥ ಚೈತ್ಯ ಭೂಮಿ ಆಗಿರ್ಬೋದು, ಇದರ ಜೊತೆಗೆ ನಮ್ಮ ನಾಗ್ಪುರದಲ್ಲಿ ಆಗಿರ್ತಕ್ಕಂಥ ದೀಕ್ಷಾ ಭೂಮಿ ಆಗಿರ್ಬೋದು, ಮತ್ತು ಕೋರೆಗಾಂವ್ ವಿಜಯೋತ್ಸವ ಕಾರ್ಯಕ್ರಮ ನಾವು ಯಾವಾಗ ಆಚರಣೆ ಮಾಡ್ತಾರೋ ಈ ಸ್ಥಳಗಳು ಪವಿತ್ರವಾಗಿರ್ತಕ್ಕಂಥ ಸ್ಥಳಗಳು. ಈ ಸ್ಥಳಕ್ಕೆ ಪ್ರತಿಯೊಬ್ಬ ನಮ್ಮ ದಲಿತ ನಾಯಕರು ಅಲ್ಲದಿರ ಇತರೆ ಜನಾಂಗ ಕೂಡ ಹೋಗಬೇಕು, ಅಲ್ಲಿ ಏನು ಅಂತಕ್ಕಂಥ ವೀಕ್ಷಣೆ ಮಾಡಬೇಕು. ಇಡೀ ಒಂದೊಂದು ವರ್ಷಕ್ಕೂ ಸುಮಾರು 5ರಿಂದ 10 ಲಕ್ಷ, 10 ಲಕ್ಷದಿಂದ 20 ಲಕ್ಷ ಈ ರೀತಿಯಲ್ಲಿ ಆಗ್ತಾ ಇದ್ದಾರೆ. ಲಾಸ್ಟ್ 50 ಲಕ್ಷ ಜನ ಸೇರ್ತಾ ಇದ್ದಾರೆ ಎಲ್ಲಿ, ನಾಗ್ಪುರದಲ್ಲಿ. ಹಾಗೆ ಇವಾಗ ನಮ್ಮ ಏನು ದಾದರ್ಗೆ ಹೋಗ್ತಕ್ಕಂಥ ಬಾಂಬೆಗೆ ಇಲ್ಲೂ ಸಹ ಲಕ್ಷಾಂತರ ಜನ ಸೇರ್ತಾ ಇದ್ದಾರೆ. ಯಾವುದಾನ ಒಂದು ಪವಿತ್ರವಾಗಿರ್ತಕ್ಕಂಥ ಸ್ಥಳಗಳು ಯಾವುದಾನ ಐತೆ ಅಂತ ಹೇಳಿದ್ರೆ ಅದು ಇವತ್ತು ಈ 3 ಸ್ಥಳಗಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೆಗ್ಗುರುತಾಗಿರ್ತಕ್ಕಂಥ ಇಟ್ಟರೆ ಸ್ಥಳಗಳು. ಆ ಒಂದು ಸ್ಥಳನ ಇವತ್ತು ನಾವೆಲ್ಲ ಇವತ್ತು ಅವರು ಗುರುತು ಇಟ್ಟಿರೋದಕ್ಕೆ ನಾವೆಲ್ಲ ಇವತ್ತು ತೆರಳುತ್ತಾ ಇದ್ದೀವಿ. ಆದ್ದರಿಂದ ನಿಮ್ಮಲ್ಲೆಲ್ಲ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ ಇವತ್ತು ಇಡೀ ಜಗತ್ತಿನಲ್ಲಾಗಿರ್ತಕ್ಕಂಥ ಪ್ರತಿಯೊಬ್ಬ ಮಾನವ 150 ಕೋಟಿ ಜನ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಕೊಟ್ಟಿರ್ತಕ್ಕಂಥ ಅಂಬೇಡ್ಕರ್ ಸಂವಿಧಾನದ ಅಡಿಯಲ್ಲಿ ಇರ್ತಕ್ಕಂಥವರು ಯಾವುದೇ ಅಧಿಕಾರ ಆಗಿರ್ಬೋದು, ಯಾವುದೇ ರಾಜಕೀಯ ಆಗಿರ್ಬೋದು, ಯಾವುದೇ ಒಂದು ಭೂಮಿಯಲ್ಲಿರ್ತಕ್ಕಂಥ ಪ್ರತಿಯೊಂದು ಮಾನವ, ಪ್ರತಿಯೊಂದು ಕೆಲಸ ಯಾವುದೇ ಆಗಿರ್ತಕ್ಕಂಥದ್ದು ಸಂವಿಧಾನದ ಅಡಿಯಲ್ಲಿ ಬರ್ತಕ್ಕಂಥದ್ದು. ಇವತ್ತು ಮಹಿಳೆಯರಿಗೆ ಮೀಸಲಾತಿ ಇವತ್ತು ಐತೆ ಅಂತ ಹೇಳಿದ್ರೆ ಇವತ್ತು ಮಹಿಳೆಯರಿಗೆ ಪ್ರತಿಯೊಂದು ಹಕ್ಕನ್ನು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಕೊಟ್ಟಿರ್ತಕ್ಕಂಥದ್ದು. ಈ ಜಾತಿನೇ, ಈ ಸಮುದಾಯನೇ ಅಲ್ಲ, ಪ್ರತಿಯೊಂದು ಸಮುದಾಯಕ್ಕೂ. ಹಾಗೆ ನಾಗರಿಕ ಸಮಾಜ ಇವತ್ತು ತಲೆ ಎತ್ತುವ ರೀತಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಿದ್ದಾರೆ. ಆದ್ದರಿಂದ ಅವ್ರನ್ನ ಗುರುತಿಸಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಇಡೀ ದಲಿತ ಸಮಾಜಕ್ಕೆ ಅಲ್ಲ, ಎಲ್ಲ ಸಮಾಜದಲ್ಲೂ ಸಹ ಇವತ್ತು ಗುರುತಿಸಬೇಕಾಗಿ ವಿನಂತಿ. ಇವತ್ತು ಈ ಒಂದು ವಿಶೇಷವಾಗಿರ್ತಕ್ಕಂಥ ಸ್ಥಳದಲ್ಲಿ ನಾವು ಬಂದು ಮಾತಾಡ್ತಾ ಇದ್ದೀವಿ ಅಂದರೆ ನಮ್ಮ ಪಿವಿಸಿ ಕೃಷ್ಣಪ್ಪನವರು ಕಾರಣವಾಗಿರ್ತದೆ. ಇಂಥ ಒಂದು ಸಂವಿಧಾನ ಶಿಲ್ಪಿನ ಇವತ್ತು ಸ್ಟ್ಯಾಚ್ಯೂನ ಇವತ್ತು ಇಷ್ಟು ಬೃಹತ್ವಾಕಾರದಲ್ಲಿ ಐತೆ ಅಂತ ಹೇಳಿದ್ರೆ ಅವರ ಒಂದು ನೆನಪು ಇವತ್ತು ಐತೆ ನಾನು ಇವತ್ತು ಈ ಸಂದರ್ಭದಲ್ಲಿ ನಮ್ಮ ಜೊತೆಯಲ್ಲಿರ್ತಕ್ಕಂಥ ಎಲ್ಲ ಮುಖಂಡರಿಗೂ ನಾನು ಹೊಂದಿಸ್ತಾ ಇದ್ದೀನಿ. ಇದರ ಜೊತೆಗೆ ಸೋಮಶೇಖರ್ ಆಗಿರ್ಬೋದು, ನಮ್ಮ ವಿಶ್ವನಾಥ್ ಆಗಿರ್ಬೋದು, ಶ್ಯಾಮ್ ಆಗಿರ್ಬೋದು, ಮತ್ತಿಕೊಂಡ ಕೃಷ್ಣ ಆಗಿರ್ಬೋದು, ಮತ್ತು ಹಾಗೆ ನನ್ನ ಸ್ನೇಹಿತರಾಗಿರ್ತಕ್ಕಂಥ ವಿನೋಬರಾದ ಶ್ಯಾಮ್ ಆಗಿರ್ಬೋದು, ಸಾವುಕಾರ ಶಂಕರಪ್ಪ ಆಗಿರ್ಬೋದು,
ಅನೇಕ ಮುಂತಾದ ಅವರು ಬೆಳತೂರು ವೆಂಕಟೇಶು ಮತ್ತು ಅವ್ರ ತಂಡದಲ್ಲಿ ಜೊತೆಯಲ್ಲಿ ಬಂದಿರತಕ್ಕಂಥ ಎಲ್ಲ ಮಹಿಳಾ ಮಣಿಗಳೆಲ್ಲರೂ ಸೇರಿಸಿ ನಾನು ಇವತ್ತು ಅವರೆಲ್ಲ ಸುಗಮವಾಗಿ ಆರಾಮಾಗಿ ಹೋಗಿ ಆರಾಮಾಗಿ ಬರಬೇಕು ಅಂತೇಳಿ ನಾನು ಇವತ್ತು ಎಲ್ಲರಲ್ಲೂ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಜೈ ಭೀಮ್. ಇವತ್ತು ನಾವೆಲ್ಲರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಬಾಬಾ ಸಾಹೇಬ್ ಅವರ ಅಂಬೇಡ್ಕರ್ ಅವರ ಏನು ಪುಣ್ಯಭೂಮಿಯನ್ನು ವೀಕ್ಷಣೆ ಮಾಡೋದಕ್ಕೋಸ್ಕರ ಹಲವಾರು ಸಂಘಟನೆಗಳವರು ಇವತ್ತು ಒಗ್ಗೂಡಿ ಎಲ್ಲರೂ ಸೇರಿ ಈ ಒಂದು ಪುಣ್ಯಭೂಮಿಗೆ ಪುಣ್ಯ ಸ್ಥಳಕ್ಕೆ ಹೋಗಬೇಕು ಅನ್ನೋದನ್ನು ತೆರಳಿ ಹೋಗೋದಕ್ಕೋಸ್ಕರ ಎಲ್ಲರೂ ಕೂಡ ಇವತ್ತು ನಾವು ಇಲ್ಲಿ ಸೇರಿದ್ವಿ. ನನ್ನ ಒಂದು ಅಭಿಪ್ರಾಯ ಏನಂತಂದರೆ ದಲಿತರು ನಾವೆಲ್ಲರೂ ಕೂಡ ಒಗ್ಗಟ್ಟಾಗಬೇಕು. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಕೊಟ್ಟಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲ ರೀತಿಯಾದಂಥ ಹಕ್ಕುಗಳು, ಈ ಹಕ್ಕುಗಳನ್ನು ನಾವು ಯಾವತ್ತು ನಾವು ಅವುಗಳನ್ನು ಅರಿವನ್ನು ಪಡ್ಕೊಂಡು ಆ ಪುಣ್ಯಕ್ಷೇತ್ರಕ್ಕೆ ಹೋದಾಗ ನಿಜವಾಗ್ಲೂ ನಮಗೆ ಒಂದು ಸ್ಮರಣೆ ಅನ್ನೋದು ಬರುತ್ತೆ, ಒಂದು ಜ್ಞಾನೋದಯ ಆಗ್ತದೆ. ಇವತ್ತು ಆ ಪುಣ್ಯಕ್ಷೇತ್ರಕ್ಕೆ ಹೋಗಿ ನಾವೆಲ್ಲರೂ ಕೂಡ ಅಲ್ಲಿ ಸ್ಮರಣೆ ಮಾಡಿಕೊಂಡು ಬರಬೇಕು, ಅದನ್ನು ನೆನೆಸ್ಕೋಬೇಕು. ಇನ್ನೊಂದು ಏನಂತಂದರೆ ನಾವು ಮಾತ್ರ ಅಲ್ಲ, ನಮ್ಮ ಮುಂದಿನ ಪೀಳಿಗೆಯಲ್ಲಿ ಆಗಿರ್ತಕ್ಕಂಥ ನಮ್ಮ ಮಕ್ಕಳಿಗೆ ಇದು ಗೊತ್ತಾಗಬೇಕು, ಅವ್ರಿಗೂ ಅರಿವಾಗಬೇಕು. ಇವತ್ತು ಏನು ಬರೀ ಒಂದು ಸಮುದಾಯಕ್ಕೆ ಮಾತ್ರ ಅಲ್ಲ, ಪ್ರತಿಯೊಬ್ಬ ಸಮುದಾಯದವರು ಕೂಡ ಎಲ್ಲರೂ ಹೋಗಿ ವೀಕ್ಷಣೆ ಮಾಡಬೇಕು, ನೋಡಬೇಕು. ಯಾಕಂದರೆ ಸಂವಿಧಾನ ಕೊಟ್ಟಿರೋದು ಪ್ರತಿಯೊಬ್ಬರಿಗೂ ಅದು ಹಕ್ಕಾಗಿರ್ತಕ್ಕಂಥದ್ದು. ಹಾಗಾಗಿ ಪ್ರತಿಯೊಬ್ಬ ಸಮುದಾಯದವರು ಕೂಡ ಹೋಗಿ ನಾಗ್ಪುರ ಆಗ್ಬೋದು, ಇಲ್ಲಾಂತಂದರೆ ಬಾಂಬೆ ಏನು ದಾದರಲ್ಲಿ ಆಗ್ಬೋದು, ನೀವು ಹೋಗಿ ಅಲ್ಲಿ ವೀಕ್ಷಣೆ ಮಾಡಿದಾಗ ಖಂಡಿತ ನಿಜವಾಗ್ಲೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆತ್ಮಕ್ಕೆ ಶಾಂತಿ ಆಗ್ತದೆ. ನಾವೆಲ್ಲರೂ ಕೂಡ ಅಂಬೇಡ್ಕರ್ವಾದಿಗಳಾಗಬೇಕು, ಸಂವಿಧಾನವಾದಿಗಳಾಗಬೇಕು, ಸಂವಿಧಾನವನ್ನು ಉಳಿಸ್ಬೇಕು, ಸಂವಿಧಾನವನ್ನು ರಕ್ಷಣೆ ಮಾಡಬೇಕು ಅಂತಂದರೆ ನಾವೆಲ್ಲರೂ ಒಗ್ಗಟ್ಟಾಗಬೇಕು. ಹಂಗಾಗಿ ಮುಂದಿನ ಯುವಕರಿಗೆ ಅಂತಂದರೆ ನಮ್ಮಂಥ ಯುವಕರಿಗೆ ಮುಂದೆ ನಮಗೆ ದಾರಿ ತೋರಿಸ್ಬೇಕಾಗಿರ್ತಕ್ಕಂಥ ಮಾರ್ಗದರ್ಶಕರು ಏನು ಹಿರಿಯ ನಾಯಕರು ನಮಗೆ ನೀವು ಶಕ್ತಿ ತುಂಬಿಸ್ಬೇಕು. ನೀವೆಲ್ಲರೂ ನಮಗೆ ಶಕ್ತಿ ತುಂಬಿಸಿ ಮಾರ್ಗದರ್ಶನ ತೋರಿಸಿದ್ರೆ ನಾವು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಇಂತಹ ಒಂದು ಯಾತ್ರೆಗಳಿಗೆ ಹೋಗಿ ಪುಣ್ಯಕ್ಷೇತ್ರಗಳಿಗೆ ಹೋಗಿ ನಮ್ಮ ಹಿಂದೆ ಬರ್ತಕ್ಕಂಥ ಪೀಳಿಗೆಗಳಿಗೆ ನಾವು ಮಾದರಿಯಾಗಿ ದಾರಿ ಮಾರ್ಗಗಳನ್ನು ತೋರಿಸ್ತೀವಿ ಅಂತ ಹೇಳ್ತಾ ಇದು ಕಂಟಿನ್ಯೂ ಆಗಬೇಕು. ಏನು ಇವತ್ತು ರಿಪಬ್ಲಿಕನ್ ಸಂಘಟನೆಯವರು ಇವತ್ತು ಈ ಒಂದು ಪುಣ್ಯಕ್ಷೇತ್ರಕ್ಕೆ ತೆರಳಿ ಒಳ್ಳೆ ಉದ್ದೇಶ ಇಟ್ಕೊಂಡು ಇವರು ಈ ಒಂದು ಯಾತ್ರೆಗೆ ಹೋಗ್ತಾ ಇದ್ದಾರೋ ನಾವೆಲ್ಲರೂ ಕೂಡ ಬೆಂಬಲ ಕೊಡ್ತೀವಿ. ನಾವು ಕೂಡ ಬರಬೇಕು, ನಿಮ್ಮ ಜೊತೆಯಲ್ಲಿ ಬಂದು ಇಂತಹ ಇತಿಹಾಸಗಳನ್ನು ತಿಳ್ಕೋಬೇಕು, ಇತಿಹಾಸವನ್ನು ನಾವು ಸೃಷ್ಟಿ ಮಾಡ್ತಾನೆ ಇರಬೇಕು. ನಮ್ಮಂಥವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಿದಂಥ ಇತಿಹಾಸವನ್ನು ಅದನ್ನು ನಾವು ಇನ್ನೂ ಪುನರ್ಚೇತನೆ ಮಾಡಿಬಿಟ್ಟು ಚೈತನ್ಯಗೊಳಿಸಬೇಕು. ಆ ಇತಿಹಾಸವನ್ನು ನಾವು ಇನ್ನೂ ಏನು ಮಾಡಬೇಕು ಅಂತಂದರೆ ಚೈತನ್ಯ ಮೂಡಿಸಿ ಮುಂದಕ್ಕೆ ಸಾಗಿಸ್ಬೇಕು ಅನ್ನೋದು ನನ್ನ ಒಂದು ಅನಿಸಿಕೆ ಅಂತ ಹೇಳ್ತಾ ಇವತ್ತು ಎಲ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಜೈ ಭೀಮ್ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ಜೈ ಭೀಮ್. ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಸತತವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿರ್ವಾಣದ ಅಂಗವಾಗಿ ಮುಂಬೈ ಮಹಾಯಾತ್ರೆ ಅಂತ ಕಾರ್ಯಕ್ರಮವನ್ನು ಇವತ್ತು ನಾವು 2ನೇ ದಿವಸ ಕಾರ್ಯಕ್ರಮನ ಇಲ್ಲಿ ನಮ್ಮ ಕೋಲಾರ ಭಾಗದ ಮುಖಂಡರಾದಂತಹ ನಮ್ಮ ಉದಯ್ ಕುಮಾರ್ ಅವರ ಒಂದು ನೇತೃತ್ವದಲ್ಲಿ ಈಗಾಗಲೇ ಭಾಳಷ್ಟು ಹಿರಿಯ ನಾಯಕರುಗಳು ಬಂದು ಭಾಗವಹಿಸಿ ಎಲ್ಲರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರವನ್ನು ತಿಳಿಸ್ಕೊಟ್ಟಿದ್ದಾರೆ. ನಾನು ಅವರೆಲ್ಲರಿಗೂ ಕೂಡ ನನ್ನ ಸಂಘಟನೆ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈಗಾಗಲೇ ಈ ಒಂದು ಕಾರ್ಯಕ್ರಮ ನಾವು 13 ವರ್ಷಗಳಿಂದ, ಇದು 13ನೇ ವರ್ಷದಿಂದ ನಾವು ಈ ಕಾರ್ಯಕ್ರಮನ ಮಾಡ್ತಾಯಿದ್ದೀವಿ. ಅದರ ಜೊತೆಯಲ್ಲಿ ಅನೇಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳು, ಯಾಕಂದರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಕೊಟ್ಟಂಥ ಕೊಡುಗೆ ಎಷ್ಟು ಅನ್ನೋದು ಎಲ್ಲರಿಗೂ ಗೊತ್ತು, ಇಡೀ ವಿಶ್ವಕ್ಕೆ ಗೊತ್ತು. ಇವತ್ತು ಅಂಥವರ, ಯಾಕಂದರೆ ಇವತ್ತು ಏನೇ ಒಂದು ಸರ್ಕಾರ ನಡಿಬೇಕಾದ್ರೆ ಇವತ್ತೆಲ್ಲ ನಾವು ಈ ಮಟ್ಟಕ್ಕೆ ಇದ್ದೀವಿ ಅಂದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೂ ಕೊಟ್ಟಂಥ ಕೊಡುಗೆ. ಆ ಕೊಡುಗೆ ನಾವೆಲ್ಲ ಉಂಡಂಥ ಜನ, ನಾವು ಅವ್ರ ಋಣದಲ್ಲಿರ್ತೀವಿ. ಅದಕ್ಕೆ ಕನಿಷ್ಠ ನಾವು ಏನು ಇವತ್ತು ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಒಂದೇ ಅಲ್ಲ, ಇಡೀ ದಲಿತ ಸಮುದಾಯ, ಇಡೀ ಶೋಷಿತ ಸಮುದಾಯ ಈ ಕೆಲಸವನ್ನು ಮಾಡಬೇಕು. ಯಾಕಂದರೆ ಅವರ ಋಣದಲ್ಲಿರ್ತಕ್ಕಂಥ ನಾವು ಆ ಋಣ ತೀರಿಸ್ಕೊಳ್ಳೋಕೆ, ಯಾಕಂದರೆ ನಾವು ಇವತ್ತು ಬೇರೆ ಬೇರೆ ಈಗ ಹಿಂದೆ ಇದ್ದಂತಹ ಅನೇಕ ನಮ್ಮ ಇವರು
ಅವ್ರಿಗೇನು ಗೊತ್ತಿರಲಿಲ್ಲ, ಯಾಕಂದರೆ ಅವ್ರಿಗೆ ವಿದ್ಯಾಭ್ಯಾಸ ಇರಲಿಲ್ಲ. ಇವತ್ತು ಏನೋ ವಿದ್ಯಾಭ್ಯಾಸ ಆಗಲಿ, ನಮಗೆ ಶಿಕ್ಷಣ ಸಿಗೋದಾಗಲಿ, ಉದ್ಯೋಗ ಸಿಗೋದಾಗಲಿ, ರಾಜಕೀಯ ಅಧಿಕಾರ ಸಿಗೋದು, ಇದೆಲ್ಲ ಕೊಟ್ಟಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಸಂವಿಧಾನದಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಇವತ್ತೆಲ್ಲ ಕೂಡ ನಾವು ಅವರ ಋಣವನ್ನು ಹೊಂದಿತಾ ಇದ್ದೀವಿ. ಆ ಋಣದಿಂದ ಹೊಂದಿದವರು ಕನಿಷ್ಠ ಅಟ್ಲೀಸ್ಟ್ ಅವರು, ಯಾಕಂದರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಾಧಿ ಒಂದೇ ಅಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಧರ್ಮ, ಯಾಕಂದ್ರೆ ನಾನು ಹಿಂದೂ ಆಗಿ ಹುಟ್ಟಿದ್ದೀನಿ, ಅದು ಹಿಂದೂ ಆಗಿ ಸಾಯಲಾರ ಅಂತೇಳಿ ಅಂತಿಮವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1956 ಅಕ್ಟೋಬರ್ 14ನೇ ತಾರೀಕು ಅಲ್ಲಿ ದೀಕ್ಷೆಯನ್ನು ತಗೊತಾರೆ. ಆ ಮೂಲಕವಾಗಿ ನಾವು ಎಲ್ಲ ಕೂಡ ಪರಿವರ್ತನೆ ಆಗಬೇಕಾಗಿತ್ತು, ಅದು ಇನ್ನೂ ಆಗ್ತಾಯಿಲ್ಲ. ಈಗ ಈಗ ಎಲ್ಲ ವಿದ್ಯಾವಂತರು ಎಲ್ಲ ಈಗ ಎಚ್ಚೆತ್ಕೊಂಡು ಈಗ ಬೌದ್ಧ ಧರ್ಮಕ್ಕೆ ಈಗಾಗಲೇ ಸರ್ಕಾರ ಕೂಡ ಅದರ ಬಗ್ಗೆ ಅವಕಾಶ ಮಾಡಿಕೊಟ್ಟಿದ್ದ ಕಾರಣಕ್ಕಾಗಿ ಇವತ್ತೆಲ್ಲ ಕೂಡ ಹಿಂದೂ ಧರ್ಮದಲ್ಲಿರ್ತಕ್ಕಂತಹ ಬಹುತೇಕ ಏನು ನಮ್ಮ ಬಹುಜನ ಸಮಾಜ ಎಲ್ಲ ಕೂಡ ಇವತ್ತು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಹಾಗಾಗಿ ಭಗವಾನ್ ಬುದ್ಧ ಅವರ ಮತ್ತು ಬಸವಣ್ಣ ಅವರ, ಪೆರಿಯಾರವರ ಇಂಥ ಮಹಾನ್ ನಾಯಕರ ವಿಚಾರಗಳನ್ನು ತಿಳಿದಂತಹ ನಾವು ಅವರ ಮಾರ್ಗದಲ್ಲಿ ಹೋಗಬೇಕು ಅನ್ನೋ ಕಾರಣಕ್ಕಾಗಿ ಇವತ್ತು ಏನು ಮಹತ್ವ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ಲಕ್ಷಾಂತರ ಜನ ಅಲ್ಲಿ ಸೇರ್ತಾರೆ. ಸತ್ತು ಇಷ್ಟು ವರ್ಷಗಳಾದರೂ ಕೂಡ ಲಕ್ಷಾಂತರ ಜನ ಸೇರ್ತಾರೆ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬದುಕಿದ್ದಕ್ಕಿಂತ ಸತ್ತ ನಂತರ ಪವರ್ಫುಲ್ ಆಗಿದ್ದಾರೆ ಅನ್ನೋದಕ್ಕೆ ಇವತ್ತು. ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮನ್ನಾಗಲಿ ಇಷ್ಟು ವರ್ಷ ಆಗಿದ್ರು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಗಳು ಜೀವಂತವಾಗಿದ್ದಾವೆ. ಇವತ್ತು ಒಂದಲ್ಲ ಒಂದು ರೀತಿಯಲ್ಲಿ ಅವರ ವಿಚಾರಗಳನ್ನು ಇಟ್ಕೊಂಡು ನಮಗೆ ಹೋರಾಟದ ಮೂಲಕವಾಗಿ ನಮ್ಮ ಹಕ್ಕುಗಳನ್ನು ಪಡಿತಾ ಇದ್ದೀವಿ, ನ್ಯಾಯವನ್ನು ಪಡಿತಾ ಇದ್ದೀವಿ. ಅಂಥ ಒಂದು ಕಾರ್ಯಕ್ರಮ ನಾವು ಇವತ್ತು ನಮ್ಮ ಹಿಂದೆ ಏನು ಜಗದೀಶ್ ಶಂಕರ್ ಅವರು ಹಾಕ್ಕೊಟ್ಟಂಥ ಹಾದಿಯಲ್ಲಿ ಇವತ್ತು ನಾವು ಕೂಡ ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ. ಇಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಈ ಭಾಗದ ಎಲ್ಲ ದಲಿತ ಮುಖಂಡರುಗಳಿಗೂ ಮತ್ತು ವಿಶೇಷವಾಗಿ ನಮ್ಮ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಯುವ ಮುಖಂಡರಾದಂತಹ ಅಧ್ಯಕ್ಷರಾದಂತಹ ಅಂಜನಾಪುರ ವೆಂಕಟೇಶ್ ಅವರು, ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಮಹಿಳಾ ಮುಖಂಡರಾದಂತಹ ಶಿರೀಶ್ ಅವರು, ಮತ್ತು ಚಂದ್ರಶೇಖರ್ ಅವರು, ನಮ್ಮ ಹೊಸಕೋಟೆ ತಾಲೂಕು ಅಧ್ಯಕ್ಷರಾದ ವೆಂಕಟಯ್ಯ ಅವರು, ಮತ್ತು ರಾಜೇಶ್ವರಿ ಅವರು, ರತ್ನಮ್ಮ ಅವರು, ಉಪೇಂದ್ರ ಅವರು, ನಮ್ಮ ಉದಯ್ ಅವರು, ಮತ್ತು ವಿಶೇಷವಾಗಿ ಈ ಭಾಗದಲ್ಲಿರ್ತಕ್ಕಂಥವರು ಎಲ್ಲ ಬಂದು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ. ನಾನೆಲ್ಲರಿಗೂ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಈ ಒಂದು ಮಾತಾಡಲಿಕ್ಕೆ ಅವಕಾಶ ಮತ್ತು ವಿಶೇಷವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಮಾಧ್ಯಮದವರು ಕೂಡ ಭಾಗವಹಿಸಿದ್ದಾರೆ, ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ತಾವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮ ಭಾಗವಹಿಸಿದ್ದಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಭೀಮ್, ಜೈ ಭಾರತ್.